ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಇದು ಬಂದು ಕಾಲಭೈರವಾಷ್ಟಮಿ ದಿನದ ವ್ಲಾಗ್. ಕಾಲಭೈರವಾಷ್ಟಮಿ ಮತ್ತು ಗಿರಿಜಾ ಕಲ್ಯಾಣ ಎರಡೂ ಇತ್ತು. ನಾವು ಈವ್ನಿಂಗ್ ಹೋದ್ವಿ ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಎರಡು ಕಣ್ಣು ಸಾಲ್ತಾ ಎಲ್ಲ ನೋಡೋದಕ್ಕೆ ದೇವ್ರನ್ನ. ಅಷ್ಟು ಚೆನ್ನಾಗಿ ದೇವರಿಗೂ ಮತ್ತು ದೇವಸ್ಥಾನಕ್ಕೂ ಅಲಂಕಾರ ಮಾಡಿದ್ದಾರೆ. ದರ್ಶನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಪಕ್ಕದಲ್ಲೇ ಗಿರಿಜಾ ಕಲ್ಯಾಣ ನಡೀತಾ ಇತ್ತು, ಅಲ್ಲಿ ಹೋದ್ವಿ. ಒಂದು ಮದುವೆ ನೋಡಿದಾಗೆ ಆಯಿತು. ಸೇಮ್ ನಮ್ಮ ಕಡೆ ಕೂಡ ಜನವರ ಹಾಕ್ತಾರೆ ಫಸ್ಟು ದೇವರಿಗೆ. ಅದಾದಮೇಲೆ ಅಂತರ ಪಟ ಸರಿಸೋದು, ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕ್ಸೋದು ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಮಾಂಗಲ್ಯನ ಎಲ್ಲರ ಕೈಗೂ ಮುಟ್ಟಿಸಿ ನಮಸ್ಕಾರ ಮಾಡಿಸಿದ್ರು. ನೆಕ್ಸ್ಟ್ ಅದಾದಮೇಲೆ ಮಾಂಗಲ್ಯ ಧಾರಣೆ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇಲ್ಲಿ ದೇವ್ರ ಕೈಗೆ ಕಂಕಣ ಕಟ್ತಾ ಇದ್ದಾರೆ. ಸೇಮ್ ನಮ್ಗಳ ಮದುವೆಲಿ ಯಾವ ಥರ ಕಂಕಣ ಕಟ್ಟಿಸ್ತಾರೆ ಆ ಥರ ಇವಾಗ ಮಾಂಗಲ್ಯ ಧಾರಣೆ. ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಮದುವೆಯಲ್ಲಿ ಯಾವ ಥರ ಅಕ್ಷತೆ ಹಾಕಿಸ್ತಾರೆ ಅದೇ ಥರ ಹೂವನ್ನ ಹಾಕಿದ್ರು. ಇವಾಗ ಬಣ್ಣ ಬಣ್ಣದ ಅಕ್ಷತೆ, ಕಲರ್ ಅಕ್ಷತೆ, ಮತ್ತು ಇವಾಗ ಹಾರನ ಈ ಥರ ಎಲ್ಲ ಮಾಡಿ ಹಾಕಿದ್ರು ದೇವರಿಗೆ. ನೋಡೋದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಷ್ಟೊಂದು ಸಂಭ್ರಮ ಎಲ್ಲ ನಡೆಯೋದು ನಮ್ಮ ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಅನಿಸುತ್ತೆ. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು. ನೆಕ್ಸ್ಟು ಹೂ ಚೆಂಡಿನ ಆಟನೂ ಕೂಡ ಚೆನ್ನಾಗಿತ್ತು. ಎಲ್ಲರಿಗೂ ಕೊಟ್ಟರು, ಎಲ್ಲರಿಗೂ ಈ ಥರ ಕ್ಯಾಚ್ ಕೊಡ್ತಾಯಿದ್ರು. ಅದು ನನಗೂ ಸಿಕ್ತು. ನನಗಂತೂ ತುಂಬ ಖುಷಿಯಾಯಿತು. ಎಲ್ಲಿ ನೋಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಎಲ್ಲರಲ್ಲೂ ಕ್ಯಾಚ್ ತೊಗೋತಾ ಇದ್ದಾರೆ. ತುಂಬ ಖುಷಿಯಾಯಿತು ಮಾತ್ರ. ನಾನು ಫಸ್ಟು ಟೈಮ್ ನೋಡಿದ್ದು ನನ್ನ ಲೈಫಲ್ಲಿ ಮಾತ್ರ. ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ನಮಗೂ ಅಕ್ಷತೆ ಕೊಟ್ಟರು ಲಾಸ್ಟಿಗೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಪೂಜಾ ಟಾಕೀಸ್ ಚಾನಲ್.